ವಿದ್ಯಾರ್ಥಿಗಳೇ, ಈಗಾಗಲೇ ಕನ್ನಡದ ಸಾಹಿತ್ಯ ಪ್ರಕಾರಗಳು ಯಾವ್ಯಾವುದು ಎಷ್ಟು ಗೊತ್ತು? ಕನ್ನಡ ಸಾಹಿತ್ಯ ಪ್ರಕಾರಗಳು ಬೇಯಿಸ್ಬೇಕು. ಕಥೆ, ಕಾದಂಬರಿ, ಹಾಸ್ಯ, ನಾಟಕ, ವಿಮರ್ಶೆ, ಭಕ್ತಿ, ಕವನಗಳು, ಭಾವಗೀತೆ. ಸರಿ, ಓಕೆ. ಯಾವುದು ಹೇಳಿದ್ರೆ ಭಾವಗೀತೆ. ಹೌದಾ? ಹಾಗಾದರೆ ಭಾವಗೀತೆ ಅಂದ್ರೇನು, ಅದರ ಲಕ್ಷಣಗಳೇನು ಎನ್ನುವುದನ್ನು ನೋಡೋಣ. ಹಾಗಾದರೆ ಈಗ ನಿಮಗೆ ಒಂದು ಭಾವಗೀತೆಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ಹಾಡನ್ನು ಕೇಳಿ ಹೇಳಿದ್ರಲ್ಲ. ಈಗ ಒಂದು ಭಾವಗೀತೆಯನ್ನು ಹೇಳಿಲ್ಲ ಅವರ ಇದು ತಾಯಿಯ ಬಗ್ಗೆ ಇರ್ತಕ್ಕಂಥ ಒಂದು ಹಾಡು. ಹೌದಾ? ಹೇಳು, ತಾಯಿ ಬಗ್ಗೆ ಒಂದು ಏನು ಮಾತಾಡಿದ್ರೆ ಏನು ಮಾಡ್ತಾರೆ ತಾಯಿ? ಅಮ್ಮ ನಮ್ಮನ್ನ 9 ತಿಂಗಳು ಸಾಕಿ
ದೊಡ್ಡವ್ರನ್ನಾಗಿ ಮಾಡಿ ನಮ್ಮ ಗುರಿಯತ್ತ ಸಾಗೋಕ್ಕೆ ಸಹಾಯ ಮಾಡ್ತಾರೆ. ಹೌದಾ? ಅಂತ ತಾಯಿ ನಾವು ಯಾವತ್ತು ಚಿರಋಣಿಯಾಗಿರ್ಬೇಕು. ಹೌದಾ? ಅಲ್ಲಿ ತಾಯಿಯ ಬಗ್ಗೆ ಹಾಡು ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಹೌದಲ್ಲ? ಹಾಗಾದರೆ ಈ ಭಾವಗೀತೆ ಅಂತಂದ್ರೇನು ಹೇಳ್ತಿದ್ದಾರೆ? ಭಾವಗೀತೆ ಅಂದರೆ ಕವಿಗಳು ತನ್ನ ವ್ಯಕ್ತಿನಿಷ್ಠವಾದಂತಹ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಕ್ಕಂತಹ ಒಂದು ಕವನ ಅಂತ ಹೇಳ್ತಾರೆ, ಕಿರುಕವನ ಅಂತ ಹೇಳ್ತಾರೆ. ಭಾವಗೀತೆ ಅಂದ್ರೇನು? ಕವಿ ತನ್ನ ವ್ಯಕ್ತಿನಿಷ್ಠವಾಗಿರ್ತಕ್ಕಂಥ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಕ್ಕಂತಹ ಒಂದು ಕಿರುಕವನ ಅಂತ ಹೇಳುವಂಥದ್ದು. ಇದು ಇಂಗ್ಲೀಷಿನ ಲಿರಿಕ್ ಮೂಲಕ್ಕೆ ಸಂವಾದಿಯಾಗಿರ್ತಕ್ಕಂಥ ಪದ. ಲಿರಿಕ್ ಅನ್ನೋ ಇದೆಯಲ್ಲ, ಅದಕ್ಕೆ ಸಂವಾದಿಯಾಗಿರ್ತಕ್ಕಂಥ ಪದ ಭಾವಗೀತೆ ಆಗಿದೆ. ಹಾಗಾದರೆ ಈ ಭಾವಗೀತೆ ಇರ್ತಕ್ಕಂಥದ್ದು ಏನಿದೆ ಅಂದರೆ 19ನೇ ಶತಮಾನದಲ್ಲಿ ಭಾರತದಾದ್ಯಂತ ಬೀಸಿದ ಪುನರ್ಜೀವನದ ಗಾಳಿಯಲ್ಲಿ ಕನ್ನಡವು ತನ್ನ ಹೊಸತನವನ್ನು ಕಂಡುಕೊಳ್ಳುವಂತಹ ಸೃಷ್ಟಿತನ ರೂಪಿಸತಕ್ಕಂತಹ ನವೋದಯದ ಕಾಲಘಟ್ಟದಲ್ಲಿ ಇದು ಉದ್ಭವವಾಗಿರ್ತಕ್ಕಂಥದ್ದು. ನವೋದಯದ ಕಾಲ ಪ್ರಕಾರವನ್ನು ನಿರ್ದೇಶಿಸಲು ಸಾಹಿತ್ಯ ಪ್ರಕಾರಗಳಲ್ಲ. ಅವನ ನವ್ಯ ನವೋದಯ ಪ್ರಗತಿಶೀಲ ಬಣ್ಣ ಏನು ಅಂಥ ಕಾಲಘಟ್ಟದಲ್ಲಿ ನವೋದಯ ಕಾಲ ಅಂಥ ಸಂದರ್ಭದಲ್ಲಿ ಇದು ಹುಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಭಾವಗೀತೆ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಅದಲ್ಲ, ಇದಾಗದೆ ಇದರ ಲಕ್ಷಣಗಳು ಏನಾಗಿರ್ತವೆ? ಭಾವಗೀತೆಗಳು ಕೇಳುವುದಕ್ಕೆ ಬೇಗ ಸರಳವಾಗಿರ್ತವೆ. ಹೌದಾ? ಬೇಗ ನಾವೆಲ್ಲ ಅರ್ಥ ಮಾಡ್ತೀವಿ. ಒಂದು ಹಾಡಿಗೆ ಅಮ್ಮ ಕೇಳಿದೆ, ಈ ಹಾಡನ್ನು ಕೇಳಿದರೆ ಎಂಥ ವ್ಯಕ್ತಿಗಳು ಸಹ ಒಂದು ರಾಗಬದ್ಧವಾಗಿ ಲಯಬದ್ಧವಾಗಿ ಹೌದಾ ಭಾವನೆಯನ್ನು ವ್ಯಕ್ತಪಡಿಸಿ ಏನು ಮಾಡ್ಬೋದು, ಅರ್ಥ ಮಾಡ್ಕೊಬೋದು, ಸುಲಭ ಅರ್ಥ ಆಗ್ತದೆ. ಹೌದಾ? ಭಾವಗೀತೆಗಳು ಬೇಗ ಅರ್ಥವಾಗ್ತಕ್ಕಂಥದ್ದು, ಸ್ವಾಭಾವಿಕವಾಗಿರ್ತವೆ. ಅಂದರೆ ನೈಜ ಘಟನೆಯನ್ನು ಹೊಂದಿರ್ತವೆ, ನಿಜ ಘಟನೆಗಳನ್ನು ಹೇಳ್ತಾ ಹೋಗ್ತವೆ. ಆಮೇಲೆ ಹಾಡು ಲಯಬದ್ಧತೆ ಇರುತ್ತೆ, ಅದರ ತೀವ್ರತೆ ಇರುತ್ತೆ. ತೀವ್ರತೆ ಅಂದರೆ ಅಲ್ಲಿ ಪ್ರೀತಿ ಆಗಿರ್ಬೋದು, ಕೋಪ ಆಗಿರ್ಬೋದು, ಅದರ ದುಃಖ ಇಂಥ ಮುಂತಾದ ಅಂಶಗಳನ್ನು ಹೇಳ್ತಕ್ಕಂಥದ್ದು. ಚಿತ್ರಣ ಮಾಡೋದಕ್ಕೆ ಒಂದು ಚಿತ್ರವನ್ನು ಕಟ್ಟಿಕೊಡುತ್ತೆ ನಿಮಗೆ. ಹೌದಾ? ಭಾವಗೀತೆಗಳಂದರೆ ಅದನ್ನ ಕಿವಿಗೆ ನಾವು ಕೇಳಿದಾಗ ಓ ಅಮ್ಮ ಅಂತ ಹಿಂಗಿರ್ತಾರೆ, ತಾಯಿ ಹಿಂಗಿರುತ್ತೆ, ತಾಯಿಯ ಕೆಲಸ ಇದು ಅನ್ನುವಂಥ ಒಂದು ಏನು ಕೊಡುತ್ತೆ, ಚಿತ್ರಣವನ್ನು ಈ ಭಾವಗೀತೆಗಳು ಕೊಡ್ತವೆ. ಇದು ಈ ಭಾವಗೀತೆಯ ಇಷ್ಟು ಲಕ್ಷಣಗಳ ಬಗ್ಗೆ. ಆಯ್ತಾ? ಭಾವಗೀತೆ ಅದರ ಬಗ್ಗೆ ನಿಮಗೆ ಅರ್ಥ ಆಗಿಲ್ಲ ಒಂದು. ಯಾಕಂದರೆ ಎರಡನೇ ಒಂದು ಅಂಶ ಏನಪ್ಪ ಅಂತಂದರೆ, ಒಂದು ನಾವು ಕಥೆಯನ್ನು ಹೇಳ್ತೀವಿ. ಹೌದಾ? ಕಥೆಯನ್ನು ನೀವೆಲ್ಲರೂ ಆಲಿಸಬೇಕು, ಕಥೆಯನ್ನು ಕೇಳಬೇಕು. ಕಥೆಯನ್ನು ಕೇಳಿದ ಮೇಲೆ ಆ ಪ್ರಶ್ನೆಯನ್ನು ಕೇಳಿದಾಗ ಉತ್ತರವನ್ನು ಹೇಳಬೇಕು. ಏನಪ್ಪ ಅಂದರೆ ಈ ಗೌತಮ ಬುದ್ಧ ಕಥೆ, ಗೌತಮ ಬುದ್ಧ ಕೇಳಿರೋದಲ್ಲ, ಯಾರು ಬುದ್ಧ? ಬೌದ್ಧ ಧರ್ಮದ ಅನ್ನೋದು. ಹೌದಾ? ಆ ಗುರು ಮತ್ತು ಶಿಷ್ಯನ ನಡುವೆ ನಡೀತಕ್ಕಂಥ ಸಂಭಾಷಣೆಯನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ. ಹೌದಾ? ಬುದ್ಧ ತನ್ನ ಶಿಷ್ಯನಿಗೆ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆ. ಆ ವಿಷಾದ ಒಂದು ಬೆಟ್ಟದ ಮೇಲೆ ಕುತ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ, ಗೌತಮ ಬುದ್ಧ ಶಿಷ್ಯರಿಗೆ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಏನಪ್ಪ ವಿಚಾರಪ್ಪ ಅಂತಂದರೆ, ಶಿಷ್ಯ ಕೇಳ್ತಾನೆ, ಭಗವಾನ್ ಬುದ್ಧ, ಈ ಬೆಟ್ಟಕ್ಕಿಂತ ಕಠಿಣವಾದಂತಹ ಶಕ್ತಿಶಾಲಿಯಾದಂತಹ ಶಕ್ತಿ ಯಾವುದಾದ್ರೂ ಇದೆಯೇ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಆ ಪ್ರಶ್ನೆಗೆ ಅವನು ಬುದ್ಧ ಹೇಳ್ತಾನೆ, ಹೌದು, ಬೆಟ್ಟಕ್ಕಿಂತ ಆ ಶಕ್ತಿಶಾಲಿ ವಸ್ತು ಯಾವುದಪ್ಪ ಇದೆ ಅಂದರೆ ಅಗ್ನಿ ಅಂತ ಹೇಳ್ತಾನೆ. ಯಾರು ಪ್ರಶ್ನೆಯನ್ನು ಬೆಟ್ಟಕ್ಕಿಂತ ಶಕ್ತಿಶಾಲಿ ವಸ್ತು ಅಂತ ಕೇಳಿದಾಗ ಈಗ ಬುದ್ಧ ಹೇಳ್ತಾನೆ ಅದೇ ಅದು ಅಗ್ನಿ ಅಂತ ಹೇಳ್ತಾನೆ. ಅದಿಗೂ ಸಮಾಧಾನ ಆಗಲ್ಲ. ಹಾಗಾದರೆ ಅಗ್ನಿಗಿಂತಲೂ ಸಹ ಶಕ್ತಿಶಾಲಿಯಾದ ವಸ್ತು ಯಾವುದಾದ್ರು ಇದೆಯೇ ಭಗವಾನ್ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅಗ್ನಿಗಿಂತಲೂ ಶಕ್ತಿಶಾಲಿಯಾದ ವಸ್ತು ಇದೆ, ಅದು ಯಾವುದಪ್ಪ ಅಂದರೆ ನೀರು ಅಂತ ಹೇಳ್ತಾರೆ. ನೀರು ಯಾವ ರೀತಿ ನೀರು ಅಂತಂದರೆ, ಅಗ್ನಿಯನ್ನು ಜ್ಯೋತಿನವನ್ನಾಗಿ ಮಾರ್ಪಡಿಸ್ತಕ್ಕಂತಹ, ಅಗ್ನಿಯ ಪ್ರಖರತೆಯನ್ನು ಸಂಪೂರ್ಣವಾಗಿ ನಂದಿಸ್ತಕ್ಕಂತಹ ಶಕ್ತಿ ಆಗ್ತಿದೆ ನೀರಿದೆ. ಹೌದು, ಅಗ್ನಿ ಪ್ರಕಾಶಮಾನ ಉರಿತಾ ಇರುತ್ತೆ, ಆ ಉರಿಯುವಂತಹ ಶಕ್ತಿಯನ್ನು ತಣ್ಣು ಮಾಡ್ತಕ್ಕಂಥದ್ದು ಯಾವುದು? ನೀರು. ಆಮೇಲೆ ಅಗ್ನಿಗಿಂತಲೂ ಶ್ರೇಷ್ಠವಾದ ಯಾವುದು ಅಂತ ಹೇಳ್ತಾರವರು ನೀರು ಅಂತ ಹೇಳ್ತಕ್ಕಂಥದ್ದು. ಹಾಗಾದರೆ ಅವನು ಇನ್ನೂ ಸಹ ಜ್ಞಾನದಂತಹ ಹೀಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅಂದರೆ ಒಂದಕ್ಕಿಂತ ಒಂದು ಕಠಿಣತೆ ಇದೆಯಲ್ಲ, ಒಂದಕ್ಕಿಂತ ಒಂದನ್ನು ಮೀರಿಸುವಂಥ ಶಕ್ತಿ ಇದೆಯಲ್ಲ. ಹಾಗಾದರೆ ಭಗವಾನ್ ಈ ನೀರನ್ನು ಸಹ ಮೀರಿಸುವಂಥ ಶಕ್ತಿ ಮತ್ತೆ ಯಾವುದಾದ್ರು ಇದೆಯೇ ಅಂತ ಕೇಳಿದಾಗ
ಅವರು ಬುದ್ಧ ಹೇಳ್ತಾರೆ ಹೌದು ಇದೆ ಯಾವುದಪ್ಪ ಅಂದರೆ ಗಾಳಿ. ಯಾವುದಾದ್ರು ಗಾಳಿ ಇರ್ತಕ್ಕಂಥದ್ದು ಅಂದರೆ ಬಲಿಷ್ಠವಾಗಿ ಗಾಳಿ ಬೀಸೋದ್ರ ಮೂಲಕ ಆ ನೀರಿನ ದಾರಿಯನ್ನೇ ಏನು ಮಾಡ್ಬೋದು, ಬದಲಾವಣೆ ಮಾಡಬಹುದು. ಗಾಳಿ ರಭಸವಾಗಿ ಬೀಸಿದರೆ ತನ್ನ ದಾರಿಯಲ್ಲಿ ತನ್ನಷ್ಟಕ್ಕೆ ತಾನೇ ಹರಿಯುವಂತಹ ನೀರನ್ನೇ ಮಾಡ್ಬೋದು, ತನ್ನ ಜಾಡನ್ನು ಬದಲಾಯಿಸ್ಬೋದು. ಅಂತ ಶಕ್ತಿ ಯಾವ್ದಿದೆ, ಗಾಳಿ ಇದೆ ಅಂತ ಹೇಳ್ತಾರೆ. ಆಗ ಇನ್ನೂ ಸಹ ಕುತೂಹಲ ಏನಾಗುತ್ತೆ, ಹಾಗಾದರೆ ಭಗವಾನ್ ಈ ಗಾಳಿಯಲ್ಲಿ ಇರ್ತಕ್ಕಂತಹ ಶಕ್ತಿ ಮತ್ತು ಯಾವುದಾದ್ರು ಇದೆಯೇ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅವನು ನೋಡಿ ಅವನು ಮುಗುಳ್ನ ಅಂತ ಹೇಳ್ತಾನೆ. ಹೌದಾ, ಅವಳು ಯಾವುದಪ್ಪ ಅಂದರೆ ಗಾಳಿ, ಅಗ್ನಿ, ಬೆಂಕಿ, ನೀರು ಇವೆಲ್ಲವನ್ನು ಸಹ ಇರ್ತಕ್ಕಂಥ ಶಕ್ತಿ ಯಾವುದಿದೆಯಪ್ಪ ಅಂತಂದರೆ ಮಾನವನ ಸಂಕಲ್ಪವಾಗಿದೆ. ಯಾವುದು ಅಂದರೆ ಸಂಕಲ್ಪ ಇರ್ತಕ್ಕಂಥದ್ದು, ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ಎಲ್ಲರ ಮೇಲೂ ಸಹ ಅಧಿಕಾರ ಚಲಾಯಿಸುವಂತಹ ಸಂಕಲ್ಪ ಶಕ್ತಿ ಅನ್ನುವಂಥದ್ದು ಏನು ಮಾಡುತ್ತೆ, ಎಲ್ಲದರ ಮೇಲೂ ಸಹ ಅಧಿಕಾರವನ್ನು ಚಲಾಯಿಸ್ತಕ್ಕಂತಹ ಮಾನವನ ಬತ್ತಳಿಕೆಯಲ್ಲಿರ್ತಕ್ಕಂಥ ಏಕೈಕ ಒಂದು ಬಾಣ ಅಂತ ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥ, ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಆತ್ಮವಿಶ್ವಾಸ, ನಿಷ್ಠೆ, ಸಂಕಲ್ಪ ಎನ್ನುವಂಥದ್ದು ಎಲ್ಲವನ್ನು ಸಹ ದೂರ ಮಾಡತಕ್ಕಂಥ ಏಕೈಕ ಶಕ್ತಿ ಅಂತ ಹೇಳ್ತಾನೆ. ಹಾಗಾದರೆ ನಮ್ಮಲ್ಲಿ ದೃಢ ವಿಶ್ವಾಸ ಇದ್ದರೆ ಎಂತಹ, ಹೌದಾ, ನಮ್ಮಲ್ಲಿ ದೃಢ ವಿಶ್ವಾಸ ಇದ್ದರೆ ಎಂಥ ಕೆಲಸವನ್ನು ಸಹ ನಾವು ಸುಲಭವನ್ನಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವನ್ನು ಸಹ ಸಾಧ್ಯವನ್ನ ಮಾಡ್ಕೊಳ್ಬೋದು. ಯಾವುದಿದ್ರೆ ಮಾತ್ರ, ಸಂಕಲ್ಪ ಇದ್ರೆ ಮಾತ್ರ, ಗುರಿ ಇದ್ರೆ ಮಾತ್ರ. ಹಿಂದೆ ಹೇಳ್ತಾರೆ, ಹಿಂದೆ ಯಾರಿದ್ರು, ಗುರು ಇದ್ರು, ಮುಂದೆ ನಮ್ಮ ಗುರಿ ಇತ್ತು, ಸಾಗುತ್ತಿತ್ತು ವೀರರ ಹಿಂಡು ಅಂತ ಹೇಳ್ತಾರೆ. ಹೌದಾ, ಗುರು ಮತ್ತೆ ಗುರಿ ಎರಡು ನಮ್ಗೆ ಏನಾಗಬೇಕು, ಸ್ಪಷ್ಟವಾಗಿರ್ಬೇಕು. ಯಾರ್ಯಾರು ಗುರಿ ಮತ್ತೆ ಗುರು ಇವರಿಬ್ಬರು ನಿಮ್ಮಲ್ಲಿ ಸ್ಪಷ್ಟತೆಯನ್ನು ಹೊಂದಿದ್ರೆ ಎಂಥ ಕೆಲಸವನ್ನು ಸಾಧಿಸ್ಬೋದು. ನಿಮ್ಮ ಉದಾಹರಣೆಗೆ ಹೇಳ್ತಾರೆ, ಸ್ವತಂತ್ರನನ್ನ ಆಜನ್ಮ ಸಿದ್ಧಕ್ಕೂ ಯಾರು ಹೇಳ್ತಾರೆ, ಸ್ವತಂತ್ರನನ್ನ ಆಜನ್ಮ ಸಿದ್ಧಕ್ಕೂ ಯಾರು ಹೇಳುವಂಥದ್ದು, ಇದನ್ನು ಹೇಳುವಂಥದ್ದು. ಹೌದಾ, ಅವು ಗುರಿ ಅದು, ಸ್ವತಂತ್ರ ಪಡ್ಕೊಳ್ಬೇಕು ಅನ್ನುವಂಥದ್ದು. ಮಹಾತ್ಮ ಗಾಂಧೀಜಿ ಏನು ಹೇಳ್ತಾರೆ, ನಾನು ಸ್ವತಂತ್ರವನ್ನು ಪಡ್ಕೊಳ್ತೇನೆ, ಬ್ರಿಟಿಷರನ್ನ ಭಾರತದಿಂದ ಓಡುತ್ತೇನೆ ಎನ್ನುವಂಥ ಒಂದು ಸಂಕಲ್ಪ ಇದರಿಂದ ಏನಾಯಿತು, ಅವರು ಬ್ರಿಟಿಷರನ್ನ ಭಾರತದಿಂದ ಹೋರಾಡಿಸಿದ್ರು. ಹೌದಲ್ಲ, ಅದೆಲ್ಲ ಕಾರಣ ಏನು, ನಮ್ಮಲ್ಲಿ ಏನಿರುವ ದೃಢ ವಿಶ್ವಾಸ, ದೃಢ ಒಂದು ಸಂಕಲ್ಪ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಜೀವನದಲ್ಲಿ ಯಾವುದೂ ಸಹ ಅಸಾಧ್ಯ ಅಲ್ಲ. ಅಸಾಧ್ಯವಾದದ್ದು ನಾವೇ ಮಾಡ್ಬೋದು, ಸಾಧ್ಯವನ್ನ ಮಾಡ್ಕೊಳ್ಬೋದು ಇನ್ನೊಂದು ಅಂಶವನ್ನು ತಿಳಿಸ್ತಕ್ಕಂಥ ಒಂದು ಪದ್ಯ ಯಾವುದು, ಪದ್ಯ ಸಂಕಲ್ಪ. ಹಾಗಾದ್ರೆ ಈಗ ಈ ಮೊದಲನೇ ಪದ್ಯವಾಗಿರ್ತಕ್ಕಂಥ ಯಾವುದು ಸಂಕಲ್ಪ ಗೀತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅರ್ಥ ಇದೆ ಕಥೆ, ಅರ್ಥ ಈಗ ಈ ಕಥೆ ಕೇಳಿದಾಗ ಏನಾಯ್ತು, ಏನಂತ ಸುಮ್ಮನೆ ಸಂಕಲ್ಪ ಅಂತಂದ್ರೆ ಏನಂತೀನಿ ಈಗ, ಸೇರಿ ಅತಿ ಹೆಚ್ಚು ಪಡಿಬೇಕು ಅಂದ್ರೆ ಗುರಿ ನಿನ್ನಲ್ಲಿರಬೇಕು. ಹೌದಾ, ಹಾಗಿದ್ರೆ ಮಾತ್ರ ನಿನ್ನ ಗುರಿ ಸ್ಪಷ್ಟವಾಗಿದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬರ್ತದೆ. ಹಾಗಾದ್ರೆ ಈಗ ಮೊದಲನೇ ಪದ್ಯದ ಯಾವುದು, ಸಂಕಲ್ಪ ಗೀತೆ. ಇಂಥ ಸಂಕಲ್ಪ ಗೀತೆಯನ್ನು ಬರೆದಂಥ ಕವಿ ಯಾರು, ಅವರ ಒಂದು ಕವಿ ಕಾವ್ಯ ಪರಿಚಯ ನಾವು ತಿಳ್ಕೋಬೇಕಾಗುತ್ತೆ. ಹೌದಾ, ಹಾಗಾದ್ರೆ ನಮ್ಮಲ್ಲಿ ಎಷ್ಟು ಜನ ರಾಷ್ಟ್ರಕವಿಗಳಿದ್ದಾರೆ, ರಾಷ್ಟ್ರಕವಿಗಳು ಎಷ್ಟು ಜನ, ಯಾರ್ಯಾರು ಯಾರ್ಯಾರು, ಫಸ್ಟರ್ ಯಾರು, ಎರಡನೇ ಯಾರು, ಇವ್ರು ಯಾರು, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು, ನಂತರ ಕುವೆಂಪು, ಮೂರನೇ ಯಾರು, ಬರ್ತಕ್ಕಂತಹ ಈ ಒಂದು ಪದ್ಯ. ಹಾಗಾದ್ರೆ ಅವರ ಒಂದು ಕವಿಕಾವ್ಯ ಪರಿಚಯವನ್ನು ನಾವು ನೋಡ್ಬೇಕಂದ್ರೆ ಅದನ್ನ ಜಿ.ಎಸ್. ರುದ್ರಪ್ಪನವರು ಎಲ್ಲಿ, ಶಾಂತವೀರಪ್ಪ ಶಿವರುದ್ರಪ್ಪ, ಇವರ ಪೂರ್ಣ ಹೆಸರು. ಜಿ.ಎಸ್. ಅಂದ್ರೇನು, ಶಾಂತವೀರಪ್ಪ ಶಿವರುದ್ರಪ್ಪ. ಇವರು ಎಲ್ಲಿ ಜನಿಸಿದ್ರು, 1920
26ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಸ್ಥಳ ಶಿವಮೊಗ್ಗ ಜಿಲ್ಲೆ. ಕೃತಿಗಳು ಯಾವ್ಯಾವ? ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ ಮುಂತಾದ ಕೃತಿಗಳನ್ನು ಇವರು ಬರೆದಿದ್ದಾರೆ. ಇವರಿಗೆ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು. ಇವರು ರಾಷ್ಟ್ರಕವಿ ಎನ್ನುವಂಥ ಬಿರುದಿಗೆ ಪಾತ್ರರಾಗಿದ್ದಾರೆ. ಅದಾಯ್ತಾ? ಅಂತಹ ರಾಷ್ಟ್ರಕವಿಗಳ ಸಾಲಿನಲ್ಲಿರ್ತಕ್ಕಂತಹ ಪ್ರಮುಖ ವ್ಯಕ್ತಿಯಾರ ಅಂದ್ರೆ ಇವರು ನಿಮಗೆ ಯಾವ ಅಂಶವನ್ನು ಹೇಳ್ಕೊಡ್ತಾರಪ್ಪ ಅಂತಂದ್ರೆ, ನಾವು ಜೀವನದಲ್ಲಿ ಒಂದು ಪದ್ಯ ಏನು ಹೇಳುತ್ತೆ? ಧನಾತ್ಮಕ ಭಾವನೆಗಳು. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ನಾವು ಯಾವತ್ತು. ಹೌದಾ? ಧನಾತ್ಮಕ ಭಾವನೆ ಅಂದರೆ ನಾವು ಯಾವಾಗಲೂ ಏನಾಗಬೇಕು? ಮನಸ್ಸಿನಲ್ಲಿ ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇರಬೇಕು. ಮನಸ್ಸಿನಂತೆ ಮಹಾದೇವ. ಹೌದಾ? ನಾವು ಮನಸ್ಸಿನಲ್ಲಿ ಆಗಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗಲ್ಲ. ಮನಸ್ಸಲ್ಲಿ ಆಗುತ್ತೆ ಅಂತಂದ್ರೆ ನಾವು ಯಾವ ಕೆಲಸ ಬೇಕಾದರೂ ಸುಲಭವನ್ನು ಮಾಡ್ಕೊಳ್ಬೋದು. ಹೌದಾ? ಅದಕ್ಕೆ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದರೂ, ಹೌದಾ, ಒಬ್ಬ ವ್ಯಕ್ತಿ ಸಾಧನೆ ಮಾಡ್ತಾನೆ ಅಂದರೆ ಅಡ್ಡಿ ಆತಂಕಗಳು ಬರ್ತಾ ಇರ್ತವೆ. ಅದನ್ನ ಆ ಅಡ್ಡಿ ಆತಂಕಗಳನ್ನ ನಾವೇ ಮಾಡಬೇಕು, ನೀಗಿಸ್ಕೊಂಡು ಸಹಿಸ್ಕೊಂಡು ಮುನ್ನಡೆದ್ರೆ ನಮ್ಮ ಗುರಿ ಏನಾಗಿದೆ? ದಾರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು. ಭಯಗಳನ್ನು, ಅನುಮಾನವನ್ನು, ಹೌದಾ, ಹೋಗಲಾಡಿಸ್ಕೊಳ್ಬೇಕು. ಒಂದು ದೃಢ ಸಮಾಜವನ್ನು ನಾವು ಸ್ವಾಸ್ಥ್ಯವಾದ ಸಮಾಜವನ್ನು ನಿರ್ವಹಿಸಬೇಕು, ಯೋಚನೆ ಮಾಡಬೇಕಪ್ಪ ಅಂದರೆ ನಾವು ಒಂದು ಸಂಕಲ್ಪವನ್ನು ಹೊಂದಿರಬೇಕು ಎನ್ನುವಂಥದ್ದು. ಹೌದಾ? ಇಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚಿದಾಗ ಕತ್ತಲೆಯನ್ನು ಹೊಂದಲು ಹೇಗೆ ದೂರವಾಗುತ್ತದೆ ಎನ್ನುವಂಥದ್ದು. ಹಣತೆಯನ್ನು ಹಚ್ಚಿದಾಗ ಆ ಕತ್ತಲು ಹೇಗೆ ದೂರವಾಗುತ್ತೆ, ಆ ರೀತಿಯಾಗಿ ನಮ್ಮ ಮನಸ್ಸಿನ ಭಾವನೆಗಳು ಇರಬೇಕು ಅನ್ನುವಂಥದ್ದನ್ನು ಯಾರು ಹೇಳ್ತಾರೆ? ಹಾಗಾದರೆ ಈಗ ಆ GS ಶಿವರುದ್ರಪ್ಪನವರು ಬರೆದಂತಹ ಪದ್ಯ ಸಂಕಲ್ಪ ಇದೆ ಅಂತ ಗೊತ್ತಾಯ್ತು. ಅವ್ರ ಕವಿತೆಯ ಪರಿಚಯ ಬೇಕಾದಲ್ಲ, ಅವರ ಕಾಲ, ಸ್ಥಳ, ಕೃತಿ ಮತ್ತೆ ಇವುಗಳ ಬಗ್ಗೆ ನೀವು ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು. ಹೌದಾ? ಕವಿತೆಯ ಪರಿಚಯ ಎಷ್ಟು ಸಿಗುತ್ತೆ ನಿಮಗೆ? 3 ಅಂಕದ ಒಂದು ಪ್ರಶ್ನೆ. ಹೌದಾ? ಆ 3 ಅಂಕಕ್ಕೆ ಅವರ ಹೆಸರು, ಕಾಲ, ಸ್ಥಳ, ಕೃತಿ, ಪ್ರಶಸ್ತಿ ಇಷ್ಟನ್ನ ನೀವು ಬರೀಬೇಕಾಗುತ್ತೆ. ಹೌದಾ? ಅರ್ಥ ಆಯ್ತಲ್ಲ ಕವಿತೆಯ ಪರಿಚಯ? ಹಾಗಾದರೆ ಈಗ ಅವರು ಬರೆದಿರ್ತಕ್ಕಂಥ ಈ ಒಂದು ಪದ್ಯವನ್ನು ನಾವೀಗ ನೋಡೋಣ. ಹೌದಲ್ಲ? ನಾವು ಸ್ವಲ್ಪ ನಮ್ಮದೇ ಆದ ದಾಟಿ ನಾವು ಹೇಳೋಣ, ಒಂದು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡೋಣ. ಬುಕ್ ಅಂದ್ರೆ ಎಲ್ಲ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಅದ ಹೇಳ್ಬೇಕಲ್ಲ? ಈಗ ಅಂದರೆ ನೀವು ಹೇಳಕ್ಕೆ ಪ್ರಯತ್ನ ಪಡ್ಬೇಕು. ಎಲ್ಲ ಸಾಮೂಹಿಕ ಆಗ್ಬೇಕು. ಆತಲ್ಲ ಆಚರಣೆಗ ರೆಡಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಗಾಳಿಗೆ
ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸಂಚಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಅದಾಯ್ತಾ? ತಾವುಗಳಿದಲ್ಲ, ಈಗ ನಾನು ಹೇಳಲಿಲ್ಲ, ನೀವೇ ಹೇಳೋದು. ಹೌದಾ? ಸರಿನಾ? ನೀವೊಂದ್ಸತಿ ಸ್ಟಾರ್ಟ್ ಹೇಳ್ತೀನಿ, ಅಷ್ಟು ಕೇಳಬೇಕು ಅಂತ. ರೆಡಿನಲ್ವಾ? ಹಾಂ, ಸ್ಟಾರ್ಟ್. ನಿಮ್ಮದೇ ಆದ ಅಡಿ ನೀವು ಕೇಳ್ಕೋಬಹುದು. ಹಾಗಾದರೆ ಈಗ ಈ ಪದ್ಯದ ಒಂದು ವಿವರಣೆಯನ್ನು ನಾವು ನೋಡೋಣ. ಇವಾಗ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಅಂದರೆ ನಮ್ಮ ಸುತ್ತಲೂ, ಹೌದಾ? ಯಾವ ಸುತ್ತಲೂ? ನಮ್ಮ ಮನುಷ್ಯನ ಸುತ್ತಲೂ ಕಗ್ಗತ್ತಲೆ ಎನ್ನುವಂಥದ್ದು ಆವರಿಸಿದೆ. ಹೌದಾ? ನಮ್ಮ ಸುತ್ತಲೂ ಕಗ್ಗತ್ತಲೆ ಎನ್ನುವಂಥದ್ದು ಆವರಿಸಿದೆ. ಆ ಕತ್ತಲು ಹೋಗ್ಬೇಕಪ್ಪ ಅಂತಂದರೆ ಬೆಳಕು ಬೇಕು ನಮಗೆ. ಹೌದು, ಏನು ಬೇಕು? ಬೆಳಕು ಬೇಕು. ಬೆಳಕು ಇಲ್ಲಿಂದ ಬರುತ್ತೆ. ಅಂದರೆ ಕತ್ತಲು ಅನ್ನೋದನ್ನು ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದರೆ ಅಜ್ಞಾನ, ಮೂಢನಂಬಿಕೆ, ಸಂಪ್ರದಾಯಗಳು, ಹೌದಾ, ಇವೆಲ್ಲವೂ ಸಹ ನಮ್ಮನ್ನು ಆವರಿಸಿದ್ದಾವೆ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಏನಾಗಿದೆ? ಅಂಧಕಾರ, ಅಜ್ಞಾನ, ಸಂಪ್ರದಾಯ ತುಂಬಿ ಹುಡುಕಾಡ್ತದವೆ. ಮನುಷ್ಯನನ್ನು ಬೆಳವಣಿಗೆ ಆಗೋದಕ್ಕೆ ಬಿಡ್ತಾ ಇಲ್ಲ. ಹೌದಾ? ಅಂತಹ ಕತ್ತಲು, ಹೌದಾ, ಅಂತಹ ಸಂಪ್ರದಾಯಗಳೆಲ್ಲವೂ ಸಹ ದೂರವಾಗಬೇಕಪ್ಪ ಅಂತಂದರೆ ನಮಗೇನು ಬೇಕು? ಬೆಳಕು ಬೇಕು. ಬೆಳಕು ಎಲ್ಲಿಂದ ಬರುತ್ತೆ? ಪ್ರೀತಿಯ ನದಿಯ ಹಚ್ಚೋಣ. ಒಂದು ದೀಪ, ಹೌದಾ? ಆ ದೀಪವನ್ನು ನಾವು ಹಚ್ಚಿದಾಗ ಆ ದೀಪ ತನ್ನ ಬೆಳಕನ್ನು ಕೊಡುತ್ತೆ ಎಲ್ಲರಿಗೂ. ತನ್ನ ಬುಡದಲ್ಲಿ ಕತ್ತಲನ್ನು ಇಟ್ಕೊಂಡು ಏನು ಮಾಡುತ್ತೆ? ಬೇರೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತೇಳಿ ಬೆಳಕನ್ನು ಕೊಡುತ್ತೆ. ಆ ಬೆಳಕು ಬಂದಾಗ ಏನಾಗುತ್ತೆ? ಕತ್ತಲೆ ಎನ್ನುವಂಥದ್ದು ಸರಿದು ಹೋಗುತ್ತೆ. ಹೌದಲ್ಲ? ಅಂದರೆ ಮೂಲ ನೀವು ಅಕ್ಷರವನ್ನು ಕಲಿಯುವ ಮೂಲಕ, ಜ್ಞಾನವನ್ನು ಪಡೆಯುವ ಮೂಲಕ, ಶಿಕ್ಷಣವನ್ನು ಪಡೆಯುವ ಮೂಲಕ ನಿಮ್ಮ ಅಂಧಕಾರವನ್ನು, ನಿಮ್ಮ ಒಂದು ಸಂಪ್ರದಾಯಗಳನ್ನು ದೂರವಾಗಬೇಕು. ನಿಮ್ಮ ಅಜ್ಞಾನವನ್ನು ತೊಲಗಿಸ್ಬೇಕು. ನಿಮ್ಮಲ್ಲಿರ್ತಕ್ಕಂಥ ಸೋಂಬೇರಿತನವನ್ನು ತೊಲಗಿಸ್ಬೇಕು. ನಿಮ್ಮಲ್ಲಿರ್ತಕ್ಕಂಥ ಆಲಸ್ಯತನವನ್ನು ತೊಲಗಿಸ್ಬೇಕು. ಅದಲ್ಲ, ಯಾರಲ್ಲಿ ಸೋಂಬೇರಿತನ ಇರುತ್ತೆ, ಆಲಸ್ಯತನ ಇರುತ್ತೆ, ಅವೆಲ್ಲ ಹೋಗಲಾಡಿಸ್ಬೇಕು ಅಂತ ಒಂದೇ ಒಂದು ಅಸ್ತ್ರ ಯಾವುದು? ಜ್ಞಾನ, ಶಿಕ್ಷಣ. ಅದಾಯ್ತಾ? ಇಲ್ಲಿ ಪ್ರೀತಿಯ ಹಣತೆಯನ್ನು, ಒಂದು ದೀಪ ಅಂದ ತಕ್ಷಣ, ಹೌದಾ? ದೀಪ ಏನೇನು ಬೇಕಪ್ಪ? ಒಂದು ದೀಪ ಬೆಳಗಬೇಕು ಅಂದರೆ ಹಾಂ, ಎಣ್ಣೆ ಮತ್ತು ಆ ಒಂದು ಮಣ್ಣಿನ ದೀಪ. ಹೌದಾ? ಸುಖ ನೋಡ್ರಿ, ಆ ಮೂರು ಇದ್ರೆ ಮಾತ್ರ ಬೆಳಕನ್ನು ಕೊಟ್ಟಕ್ಕಂತ. ಹೌದಾ? ಎಣ್ಣೆ ಇಲ್ಲ ಅಂತಂದರೆ ದೀಪ ಬೆಳಗಲ್ಲ. ಹೌದಲ್ಲ? ಬೆಂಕಿ ಇಲ್ಲ ಅಂತಂದರೆ
ಬೆಂಕಿಯನ್ನು ಹೊಂದಿಲ್ಲ ಅಂದ್ರೆ ದೀಪಕ್ಕೆ ಬೆಳಕನ್ನು ಕೊಡಲ್ಲ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಕತ್ತಲನ್ನು ಹೋಗಲಾಡಿಸ್ಬೇಕಪ್ಪ ಅಂದರೆ ಶಿಕ್ಷಣ ಬೇಕು. ಹೌದಾ? ಶಿಕ್ಷಣ ಎಲ್ಲಿಂದ ಬರುತ್ತೆ? ಶಾಲೆಗಳಲ್ಲಿ. ಇವಾಗ ಶಾಲೆಗೆ ಬಂದಿರೋದ ಶಾಲೆಗೆ ಬಂದಾಗ ಶಿಕ್ಷಣ ಪಡೆಯಬೇಕು, ಶಿಕ್ಷಕರಿರುವಂಥ ಮಾರ್ಗದರ್ಶನ ಪಡೆಯಬೇಕು. ಆ ಶಿಕ್ಷಣವನ್ನು ಪಡೆಯುವ ಮೂಲಕ ನಿಮ್ಮ ಮನೆತನದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶವನ್ನು ಕತ್ತಲನ್ನು ಹೋಗಲಾಡಿಸ್ಕೋಬೇಕು. ಹೌದಲ್ಲ? ಯಾವ ರೀತಿ ಬೇಕಾದ್ರೂ ಹೇಳ್ಬೋದು ನಾವು. ಪ್ರೀತಿಯ ಅಣತೆ ಹಚ್ಚೋಣ ನೋಡು, ಅದು ಕೋಪದಿಂದ ಅಣತೆ ಹಚ್ಚೋಣ ಅಂತ ಹೇಳಿಲ್ಲ. ಏನಂದ್ರೆ ಪ್ರೀತಿಯಿಂದ ಹಚ್ಚಬೇಕು. ಯಾವತ್ತು ನಾವು ಪ್ರೀತಿಯಿಂದ ನಾವು ಯಾರನ್ನು ಎಲ್ಲರೂ ಸಹ ಮಾತನಾಡಿಸಿದಾಗ ಎಂಥ ಕೆಲಸವೂ ಸಹ ಸಾಧ್ಯವಾದಾಗಿ ಮಾಡ್ಕೊಳ್ಬೋದು. ಹೌದಾ? ಹೋಗಲೇ ಅನ್ನೋದು ಅದೇ, ಬಾರಪ್ಪ ಸುತ್ತಲಪ್ಪ ಅನ್ನೋದು ಅದೇ. ಹೌದಾ? ನೋಡಿ, ನಾವು ಮಾತನಾಡುವಂಥ ನಡೆನುಡಿಯಲ್ಲಿ ನಮ್ಮ ಒಂದು ವ್ಯಕ್ತಿತ್ವವನ್ನು ನಾವು ನಿರ್ಧಾರ ಮಾಡ್ತೀವಿ. ಹೌದಾ? ಎಂತ? ಹೌದಾ? ನಾವು ಯಾವ ರೀತಿ ಮಾತನಾಡ್ತೀವಿ, ನಾವು ಯಾವ ರೀತಿ ವೇಷಭೂಷಣ ತೊಗೊಳ್ತೀವಿ ಅದಾಯ್ತಾ ಅನ್ನುವುದರ ಮೇಲೆ ಆ ವ್ಯಕ್ತಿಯ ಘನತೆ ಇರುತ್ತೆ. ನೀನು ನೋಡಿದ ತಕ್ಷಣ ಓ ಈ ಹುಡುಗ ಈ ಹುಡುಗಿ ಹೌದಾ ನೀಟಾಗಿ ತಲೆ ಬಾರಿಸ್ಕೊಂಡು ಒಳ್ಳೆ ಚೆನ್ನಾಗಿ ಕಳಿಸಿದ್ರೆ ಒಳ್ಳೆ ಆಚಾರ ವಿಚಾರ ಸಂಸ್ಕೃತಿಯಿಂದ ಮುಖ ಕಂಡ್ರೆ ನೀನು ಮಾತನಾಡುವ ರೀತಿಯಲ್ಲಿ ಆಯ್ತಾರೆ ಈ ಹುಡುಗನ ಹತ್ರ ಒಳ್ಳೆಯ ಗುಣ ಕಂಡುಕೊಳ್ತವೆ ಅಂತ. ನೀನು ಹೆಂಗೆ ಬೇಕೋ ಒಬ್ಬರೊಬ್ಬರಾಗಿದೆ ಏನಂದರೆ ಓಹೋ ಈ ಹುಡುಗ ಮಾತು ಸರಿಯಿಲ್ಲ, ವೇಷಭೂಷಣ ಸರಿಯಿಲ್ಲ ಅಂತ ಹೇಳಿ ಸಮಾಜ ನಿಮ್ಮನ್ನು ಏನು ಮಾಡುತ್ತೆ? ದೂರ ಮಾಡೋದು. ಅದೇದಾ ಈ ಮದುವೆ ಸಲ ಅರ್ಥನ ಕವಿ ಹೇಳ್ತದ ನಮ್ಮ ಸುತ್ತಲೂ ಸಹ ಕತ್ತಲಿನಂಥದ್ದು ಆವರಿಸಿದೆ. ಆ ಕತ್ತಲು ಹೋಗ್ಬೇಕಪ್ಪ ಅಂತಂದರೆ ನಾವೇನಾಗಬೇಕು? ಪ್ರೀತಿಯಿಂದ ನಾವು ದೀಪವನ್ನು ಬೆಳಗಿದೆ. ಆ ದೀಪ ಆ ಬೆಳಕನ್ನು ಕೊಡೋದ್ರ ಮೂಲಕ ಆ ಕತ್ತಲನ್ನು ದೂರ ಮಾಡುತ್ತೆ. ನೋಡಿ, ಕತ್ತಲು ಈ ಬೆಳಕು ಬಂದ ತಕ್ಷಣ ಏನಾಗುತ್ತೆ? ಕತ್ತಲು ಓಡಿ ಹೋಗುತ್ತೆ. ನೀವು ಶಿಕ್ಷಣವನ್ನು ಪಡ್ಕೊಂಡ್ರೆ ನಿಮ್ಮ ಅಜ್ಞಾನ ದೂರ ಆಗುತ್ತೆ, ಜ್ಞಾನಿಗಳಾಗ್ತೀವಿ. ಹೌದಾ? ಅನ್ನುವಂಥದ್ದು ಆ 2000 ಅರ್ಥ ಆಯ್ತಾ? ನೆಕ್ಸ್ಟು ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ನೋಡು, ಹಡಗು ಹೌದಾ? ಆ ಸಮುದ್ರದಲ್ಲಿ ಆ ಹಡಗು ಸಂಚಾರ ಮಾಡಬೇಕಾದ್ರೆ ಹೌದಾ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಯಾರು? ನಾವಿಕ. ಹೌದಾ? ಡ್ರೈವರ್ ಅಂತೀವಲ್ಲಪ್ಪ ನಾವು. ಈಗ ಬಸ್ಸಿಗೆ ಡ್ರೈವರು ಆಗ ಹಡಗಿಗೆ ಅದನ್ನು ಚಲಾವಣೆ ಮಾಡ್ತಕ್ಕಂಥ ಚಲಾಯಿಸ್ತಕ್ಕಂತಹ ಹಡಗನ್ನು ಚಲಿಸುವಂತಹ ಆ ನಾವಿಕ ಏನು ಮಾಡ್ತಾನೆ? ಎಚ್ಚರದಲ್ಲಿರಬೇಕು. ಹೌದಾ? ತನ್ನ ದಾರಿ ಯಾವುದು, ತನ್ನ ಗುರಿ ಯಾವುದು, ನಾನು ಯಾವ ಊರಿಗೆ ಹೋಗ್ಬೇಕು, ಎಲ್ಲಿಗೂ. ಹೌದು, ನೀವು ಊರಿಗಾದ್ರೂ ಅಷ್ಟಿಲ್ಲ. ಈಗ ನಿಮ್ಮ ಬಸ್ ಸ್ಟ್ಯಾಂಡಲ್ಲಿ ಬೋರ್ಡ್ ಇರುವಂಥ ಬಸ್ ಬಂದರೆ ಏನು ಮಾಡ್ತೀಯಪ್ಪ? ಕಲ್ಲಂಗಡಿಗೆ ಹೋಗ್ಬೇಕು, ಬೆದರಿಗೆ ಹೋಗ್ಬೇಕು, ದಾವಣಗೆರೆ ಹೋಗ್ಬೇಕು ಅಂದರೆ ಆ ಬಸ್ ಯಾವ ಬಸ್ ಬರುತ್ತೆ ಆ ಬಸ್ ಅಂತಿರೋದ. ಬಸ್ ಬರುತ್ತೆ, ಆ ಬಸ್ಸಲ್ಲಿ ಯಾವುದೇ ಬೋರ್ಡ್ ಇರೋಲ್ಲ. ನೀವು ಬಸ್ ಹತ್ತೀರಾ, ಅಲ್ಲಿ ಆ ಬಸ್ಸಿಗೆ ಏನಿಲ್ಲ, ಗುರಿ ಇಲ್ಲ ಅಂತ, ಎಲ್ಲಿ ಹೋಗೋಕ್ಕೆ ಗೊತ್ತಿಲ್ಲ ಅಂತ. ನಿನ್ನ ಗುರಿ ಏನು? ನಿನ್ನ ತಲೆ ಫಿಕ್ಸ್ ಆಗಿರುತ್ತೆ. ಹೌದಾ? ಹೌದಾ? ಹಾಗೆ ಈ ಹಡಗನ್ನು ನಡೆಸ್ತಕ್ಕಂಥ ವ್ಯಕ್ತಿ ಇರೋನಲ್ಲ, ಇವನು ತನ್ನ ದಾರಿಯನ್ನು ಗುರಿಯನ್ನು ಸ್ಪಷ್ಟವಾಗಿರಬೇಕು. ಎಂಥ ರಭಸವಾಗಿ ಗಾಳಿ ಬೀಸಿದಾಗ ಹೌದಾ ಎಂಥ ರಭಸವಾದ ಗಾಳಿ ಬೀಸಿದ್ರೂ ಸಹ ಆ ಹಡಗನ್ನು ಎಚ್ಚರದಲ್ಲಿ ನಡೆಸ್ತಕ್ಕಂಥ ಒಂದು ಗುಣ ಯಾರಲ್ಲಿರಬೇಕು? ಆ ವ್ಯಕ್ತಿಗೆ ಇರಬೇಕು. ಹಾಗಿದ್ರೆ ಮಾತ್ರ ಆ ಸಮುದ್ರದಲ್ಲಿ ಚಲಾಯಿಸ್ತಕ್ಕಂಥ ಆ ಹಡಗು ಏನಾಗುತ್ತೆ? ಆ ದರವನ್ನು ಮುಟ್ಟುತ್ತೆ, ಗುರಿಯನ್ನು ಮುಟ್ಟುತ್ತೆ. ಸ್ವಲ್ಪ ವ್ಯತ್ಯಾಸ ಆದರೂ ಸಹ ಹಡಗೇನಾಗುತ್ತೆ? ಸಂಪೂರ್ಣವಾಗಿ ಮುರಿದು ಹೋಗುತ್ತೆ. ಸಾವು ನೋವುಗಳಿಗೆ, ಅಪಘಾತಗಳಿಗೆ ಕಾರಣ ಆಗುತ್ತೆ. ಹೌದಾ? ನಮ್ಮ ಬದುಕು ಹಾಗೆ, ನಿಮ್ಮ ಜೀವನವೂ ಹಾಗೆ, ನಮ್ಮ ಪ್ರತಿಯೊಬ್ಬರ ಬದುಕು ಹಾಗೆ. ನಮ್ಮ ಬದುಕಿಗೆ ನಾವೇ ಡ್ರೈವರ್. ಹೌದೇನಪ್ಪ? ನಮ್ಮ ಬದುಕನ್ನು ನೀನು ಬೆಳಿಬೇಕಪ್ಪ ಅಂದ್ರೆ ನೀನೇ ಓದಬೇಕು. ನೀವು ಇಷ್ಟು ಜನ ಅದೇ ಅಂತಂದರೆ ನೀವು ಅಭಿವೃದ್ಧಿ ಆಗಬೇಕು, ನೀವು ಬೆಳವಣಿಗೆ ಆಗಬೇಕು ಅಂದರೆ ನೀನು ಅರ್ಥ ಮಾಡ್ಕೊಳ್ಬೇಕು, ಚೆನ್ನಾಗಿ ಓದಬೇಕು. ಆವಾಗ ನಿನ್ನ ಮನೆಯ ಕತ್ತಲು ಹೋಗಲಾಡುತ್ತೆ. ಹೌದಾ? ನಿನ್ನ ಮನೆ ಬೆಳಕಾಗುತ್ತೆ ಶಿಕ್ಷಣ ಪಡ್ಕೊಂಡ್ರೆ. ಹೌದಾ? ನೀನೇನಾದರೂ ಸ್ವಲ್ಪ ಎಡವತ್ತು ಆದರೆ ನಿನ್ನ ಗುರಿ ಇಲ್ಲ ಅಂತಂದರೆ ನಿಮ್ಮ ಬದುಕುಗಳು ಏನಾಗ್ತವೆ? ಕತ್ತಲಮಯ ಆಗುತ್ತೆ. ನಿಮ್ಮ ಜೀವನ ಏನಾಗುತ್ತೆ? ನಾಶ ಆಗುತ್ತೆ. ಅಂತ ಹೇಳ್ತಾರದು ನಿನ್ನ ಬದುಕು ಸುಂದರಮಯವಾಗಿರ್ಬೇಕಪ್ಪ ಅಂದರೆ ಗುರಿ ಸ್ಪಷ್ಟವಾಗಿರಬೇಕು, ದಾರಿ ಸ್ಪಷ್ಟವಾಗಿರಬೇಕು. ನೀನು ಹೋಗುವಂಥ ದಾರಿ, ನಿನ್ನ ಮನಸ್ಸಿನ ಗುರಿ ಸ್ಪಷ್ಟವಾಗಿದೆ, ಈ ಒಂದು ಜೀವನ ಸುಂದರಮಯವಾಗುತ್ತೆ ಅನ್ನುವಂಥದ್ದು ಮೊದಲನೇ ಕೆಳಗಾಟ. ಹೌದಾ? ಎಷ್ಟು ಬೇಕಾದ್ರೆ ಹೇಳ್ಬೋದು ವಿವರಣೆ ಅದಕ್ಕೆ. ಅಂದರೆ ಅಷ್ಟು ಒಂದು ಅರ್ಥವ್ಯಕ್ತ ಸಾಧು. ಆಯ್ತಾ? ಇನ್ನು ಎರಡನೇ ಪ್ಯಾರ ನೋಡಿದ್ರೆ ಕಲುಷಿತವಾದಿ ನದಿ ಜಲಗಳಿಗೆ
ಮುಂಗಾರಿನ ಮಳೆಯಾಗೋಣ. ಕಲುಷಿತವಾದಿ ನದಿ ಜಲಗಳಿಗೆ ಏನಾಗೋಣ? ಅಂದರೆ ನದಿ ಜಲಗಳೆಲ್ಲವೂ ಸಹ ಹೌದಾ ಏನಾಗಿದ್ದಾವೆ? ಕಲ್ಮಶಗಳನ್ನು ತುಂಬಿಕೊಂಡಿದ್ದಾವೆ. ನಮ್ಮ ಜೀವನ ಬೆಳೆದರೆ ನಮ್ಮ ಮನಸ್ಸಲ್ಲಿ ಜಾತಿ ಭೇದ ಭಾವಗಳಾಗಿರ್ಬೋದು, ಕೆಟ್ಟತನ ಆಗಿರ್ಬೋದು, ಮೋಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿದ್ದಾವೆ. ಹೌದಾ? ನೋಡೋದು ಹೊರಗಿನ ಒಂದು ಬುದ್ಧಿ, ಒಳಗೊಂದು ಬುದ್ಧಿ. ಹೌದಾ? ನೋಡೋದಕ್ಕೆ ಹೊರ ಚೆನ್ನಾಗಿ ಮಾತಾಡ್ತಾರೆ, ಒಳಗೆ ಕೆಲಸ ಬಯಸ್ತಾರೆ. ನೋಡಿ, ಇಂತಹ ಎಲ್ಲ ಕಲ್ಮಶಗಳು ಹೌದಾ ಹೋಗಲಾಡಿಸ್ಬೇಕಪ್ಪ ಅಂದರೆ ಯಾವತ್ತೇ ಹೋಗಲಾಡಿಸೋಕೆ ಸಾಧ್ಯ? ಮುಂಗಾರಿನ ಮಳೆ ಆಗೋಣ. ನೋಡು, ನದಿಗಳು ನಾವೆಲ್ಲ ಏನು ಮಾಡ್ತೀವಪ್ಪ ಅಂದರೆ ಎಲ್ಲ ಸ್ವಲ್ಪ ಶಾಸ್ತ್ರಗಳನ್ನ ಹಾಕಿದ್ರೆ ಎಲ್ಲ ಆ ಕಲ್ಮಶಗಳನ್ನೆಲ್ಲ ಅದರಲ್ಲಿ ಇದು ಮಾಡ್ತೀವಿ ನದಿಗಳಿಗೆ. ಹೌದಾ? ಆ ಕಲ್ಮಶಗಳೆಲ್ಲವೂ ಓಡಿ ಹೋಗುವಂಥದ್ದು ಯಾವಾಗ? ಮುಂಗಾರ ಮಳೆಗಾಲ ಬಂದಾಗ. ಮಳೆಗಾಲದ ನೀರು ಬಂದರೆ ನಮ್ಮ ಎಲ್ಲ ನಿಮ್ಮ ಮನೆ ಮುಂದಿರ್ತಕ್ಕಂಥ ರೋಡಿಂದ ಚರಂಡಿಗಳಿಂದ ಎಲ್ಲ ಸ್ವಚ್ಛಗಳೆಲ್ಲವೂ ಸಹ ಕಿತ್ಕೊಂಡು ಹೋಗುತ್ತೆ ಮುಂದೆ. ಹೌದಾ? ಯಾವಾಗ? ಮಳೆಗಾಲದಲ್ಲಿ ಮಾತ್ರ. ಹೌದಾ? ಹಾಗಾದರೆ ನದಿ ಜಲಗಳು ನದಿಗಳೆಲ್ಲವೂ ಸಹ ಶುದ್ಧವಾಗಿ ಯಾವಾಗ ಅಂದರೆ ಮುಂಗಾರಿನ ಮಳೆ ಬಂದಾಗ. ಮುಂಗಾರಿನಲ್ಲಿ ಮಳೆ ಬಂದು ಆ ನೀರು ಆ ಸಮುದ್ರವನ್ನು ನದಿಗಳನ್ನು ಸೇರ್ತಾ ಹೋದಾಗೆ ಆ ಕಲ್ಮಶ ಎಲ್ಲವೂ ಸಹ ಏನಾಗುತ್ತೆ? ಮುಂದೆ ಹೋಗ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ಹೋರಾಡಬೇಕು ಅಂದರೆ ಮಳೆ ಹೇಗೆ ಬರುತ್ತೋ ಹಾಗೆ ನಿನ್ನ ಬದುಕನ್ನು ನೀರೇ ಶುದ್ಧಗೊಳಿಸಬೇಕು. ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಧನಾತ್ಮಕ ಭಾವನೆಗಳನ್ನು ಋಣಾತ್ಮಕ ಭಾವನೆ ತೆಗೆದಾಕಬೇಕು. ಒಳ್ಳೆಯ ಭಾವನೆಗಳನ್ನ ತುಂಬಿಸ್ಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಎನ್ನುವಂಥದ್ದು. ಮತ್ತು 2000 ಬರಡಾಗಿರುವಿ ಕಾಡು ಮೇಳುಗಳ ವಸಂತವಾಗುತ್ತಾ ಮುಟ್ಟೋಣ. ನೋಡು, ಕಾಡು ಮೇಳು ಏನಾಗಿದವಪ್ಪ ಅಂದರೆ ಬರಡಾಗಿದ್ದಾವೆ. ಅದಾಯ್ತಲ್ಲ, ಕಾಡು ಮೇಳು ಏನಾಗಿದವಪ್ಪ ಅಂದರೆ ಬರಡಾಗಿರ್ತಕ್ಕಂಥದ್ದು. ಬರಡಾಗಿದ್ದಾವೆ ಅಂತಂದ್ರೆ ಏನಂತ? ಒಣಗಿ ಹೋಗಿದ್ದಾವೆ. ಹೌದಾ? ಎಲ್ಲವೂ ಸಹ ಕಡ್ಡಿ ಮೂಳೆಗಳು ಕಾಣ್ತವೆ. ಮನುಷ್ಯನ ದೇಹದಲ್ಲಿ ಮಾಂಸಖಂಡಗಳಿಲ್ಲ, ಇಲ್ಲಾಂದರೆ ಮೂಳೆಗಳು. ಹೌದಾ? ಆ ರೀತಿಯಾಗಿ ನಮ್ಮ ಕಾಡುಗಳು ಸಂಪೂರ್ಣ ಒಣಗಿ ಹೋಗಿದ್ದಾವೆ. ಆ ಒಣಗಿ ನಿಂತಿರ್ತಕ್ಕಂಥ ಕಾಡುಗಳು ಹಚ್ಚ ಹಸಿರಿಂದ ಕೊಡ್ಬೇಕಪ್ಪ ಅಂದರೆ ಏನಾಗಬೇಕು? ವಸಂತ ಕಾಲ ಬರಬೇಕು. ಹೌದಾ? ಆ ಮಳೆಗಾಲ ಅಂತಂದು ಬರಬೇಕು. ನೋಡಿ, ಇವತ್ತಿನ ವಾತಾವರಣ ಹೆಂಗಿದೆ? ಮಳೆ ಬರೋ ವಾತಾವರಣ ಇದೆ. ನಮ್ಮ ಶಾಲೆಯ ಒಂದು ಆವರಣ ಹೆಂಗಿದೆ? ಸ್ವಚ್ಛವಾಗಿ ಕಾಣ್ತಾ ಇದೆ. ಹೌದಾ? ಹಚ್ಚ ಹಸಿರು ಕಾಣ್ತಾ ಇದೆ. ಮಳೆ ಬಂತಪ್ಪ ಅಂತಂದರೆ ಒಣಗಿರ್ತಕ್ಕಂಥ ಎಲ್ಲ ಮರ ಏನಾಗ್ತವೆ? ಚಿಗುರಿಸ್ತವೆ. ಹಾಗೆ ನಿನ್ನ ಬದುಕು ಚಿಗುರಿಬೇಕಪ್ಪ ಅಂತಂದರೆ ನಿನ್ನ ಜೀವನವನ್ನು ನೀನು ಕಲ್ಮಶಗಳನ್ನು ತೆಗೆದಾಕಬೇಕು. ನಿನ್ನ ಮನಸ್ಸಲ್ಲಿ ಒಳ್ಳೆಯ ಭಾವನೆ ರೂಢಿಸ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ನಿನ್ನ ಜೀವನ ಹಸನ ಆಗುತ್ತೆ, ಸುಂದರಮಯವಾಗುತ್ತೆ. ಧನಾತ್ಮಕ ಭಾವನೆ ಉಳಿಸ್ಕೊಳ್ರಿ ಅಂತೇಳಿ ಈ 2 ಕಾಲದಲ್ಲಿ ನಿಮಗೆ ಹೇಳ್ತಕ್ಕಂಥದ್ದು. ಅದೇನಾ? ಮೊದಲನೇ ಕಾಲದಲ್ಲಿ ನಿನ್ನಲ್ಲಿರ್ತಕ್ಕಂಥ ಗುರಿ ಬಗ್ಗೆ ಹೇಳ್ತಾರೆ. ಗುರಿ ಸ್ಪಷ್ಟವಾಗಿರಬೇಕು. ಹೌದಾ? ಕತ್ತಲನ್ನು ಓಡಿಸೋದಕ್ಕೆ ದೀಪ ಹೇಗೆ ಬೆಳಕಾಗಿ ಬರುತ್ತೋ ಹಾಗೆ ನಿನ್ನ ಜೀವನ ಸುಂದರಮಯವಾಗುತ್ತೆ. 2ನೇ ಕಾಲದಲ್ಲಿ ಬರಡಾಗಿರ್ತಕ್ಕಂಥ ಮನೆಗೆ ಹೋಗಿರ್ತಕ್ಕಂತಹ ನಿನ್ನ ಬದುಕು ಸುಂದರಮಯವಾಗಬೇಕಪ್ಪ ಅಂತಂದರೆ ಮುಂಗಾರಿನ ಮಳೆಗಾಲ ಬರಬೇಕು, ವಸಂತ ಕಾಲ ಬಂದಾಗ ಮಾತ್ರ ಶುದ್ಧ ಆಗುತ್ತೆ ಅನ್ನುವಂಥ ಅಂಶವನ್ನು ಹೇಳ್ತಾರೆ. ಅರ್ಥದಲ್ಲ? ಅರ್ಥ ಆಯ್ತಾ? ಅದು ಪ್ರಶ್ನೆ ಕೇಳಿದಾಗ ಈಗ ನದಿ ಜಲಗಳು ಏನಾಗಿದ್ದಾವೆ ಗಿರೀಶ? ನದಿ ಜಲಗಳು ಕಲುಷಿತವಾಗಿದ್ದಾವೆ. ಹೌದಾ? ಯಾಕಂದ್ರೆ ಕಾಡು ಮೇಳ್ಸೋದು ಏನಾಗಿದ್ದಾವೆ? ಕಾಡು ಮೇಳು ಏನಿದ್ದಾವೆ? ಬರಡಾಗಿ ಹೋಗಿದ್ದಾವೆ. ಹೌದಾ? ಶೀತ ಯಾವ ಬೆಳಕನ್ನು ಹಚ್ಚಿದಾಗ ಕತ್ತಲು ಓಡಿ ಹೋಗುತ್ತೆ? ಬೆಳಕು ಒಣಗಿ ಓಡಿ ಹೋಗುತ್ತೆ. ಹೌದಾ? ನವೀನ, ಯಾವುದನ್ನು ಎಚ್ಚರದಿಂದ ನಾವು ಮುನ್ನಡೆಸ್ಬೇಕಪ್ಪ? ಹಡಗನ್ನು ನಾವು ಎಚ್ಚರದಿಂದ ಮುನ್ನಡೆಸಬೇಕು. ಆಯ್ತಾ? ಹಾಗಾದರೆ ಈ 2 ಅಂಶದಿಂದ ಏನು ತಿಳ್ಕೊಂಡೆ? 2 ಕಾಲ ಹೋಗೋದ್ರಿಂದ ಏನು ತಿಳ್ಕೊಂಡೆ? ಅರ್ಥ ಆಯ್ತು ನಿನಗೆ? ನಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಹೊಂದಿಕೊಂಡಿರಬೇಕು. ಅದರಿಂದ ನಾವು ನಮ್ಮ ಗುರಿಯತ್ತ ಸಾಗಲಿಕ್ಕೆ ಸಹಾಯವಾಗುತ್ತದೆ. ಹೌದಾ? ಗುರಿ ಅನ್ನೋದನ್ನು ಸ್ಪಷ್ಟವಾಗಿರಬೇಕು. ಆಯ್ತಾ? ಹಾಗಾದರೆ ಇವತ್ತಿನ ಈ ಒಂದು ಹೊಸ ಪದಗಳು ಬಂದು ಬರಡು ಅಂದರೆ ಅರ್ಥ? ಬರಡು ಅಂದರೆ ಒಣಗಿರ್ತಕ್ಕಂಥದ್ದು. ವಸಂತ ಅಂದರೆ 6 ಋತುಗಳಲ್ಲಿ ಒಂದು. ಅದಾಯ್ತಾ? ಹಾಗಾದ್ರೆ ನಾಳೆ ಹೋಮ್ವರ್ಕಿಗೆ ನೀವು ನೋಡಿ
ಇವತ್ತಿನ ತರಗತಿಯಲ್ಲಿ 3 ಅಂಶ ತಿಳ್ಕೊಂಡ್ರಿ. ಭಾವಗೀತೆಯ ಲಕ್ಷಣವನ್ನು ತಿಳ್ಕೊಂಡ್ರಿ, ಕವಿ ಪರಿಚಯವನ್ನು ತಿಳ್ಕೊಂಡ್ರಿ, ಪದ್ಯದ ಸಾರಾಂಶವನ್ನು ತಿಳ್ಕೊಂಡ್ರಿ. ಈ 3 ಸಹ ನಿಮಗೆ ನಾಳೆ ಹೋಮ್ವರ್ಕ್ ಬರ್ಕೊಂಬರ್ಬೇಕು. ಗೃಹಪಾಠದ ಪ್ರಶ್ನೆಗಳು. ಅದೇ ಈ ಕವಿ ಪರಿಚಯವನ್ನು ನೀವೇ ಚಟುವಟಿಕೆ ಏನು ಮಾಡ್ತೀನಪ್ಪ ಅಂದರೆ ಕವಿ ಒಬ್ಬರು ನಿರೂಪಕರೊಬ್ಬರಾಗಿ ನೀವೇ ಚಟುವಟಿಕೆ ಕವಿ ಪರಿಚಯನ ನಾಳೆ ನೋಡೋಣ. ಅದೇದಾ? ಹಾಂ, ಓಕೆ, ಧನ್ಯವಾದ.